ಹಲೋ ನನ್ನ ಮುದ್ದು ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ರವೆ ಮತ್ತು ಅವಲಕ್ಕಿನ ಯೂಸ್ ಮಾಡಿಕೊಂಡು ಯಾವ ರೀತಿ ದೋಸೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು 2 ಲೋಟ ಅಕ್ಕಿನ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ 1 ಲೋಟ ಬೇಕಾದ್ರೆ 1 ಲೋಟ ತೊಗೊಳ್ಳಿ. ನಾನು 2 ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಅದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನ ಬೇಳೆನ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ ಲೋಟದಲ್ಲೇ ಅರ್ಧ ಲೋಟ ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಮತ್ತು ಅರ್ಧ ಲೋಟ ರವೆನ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೀರಲ್ಲಿ ನೀಟಾಗಿ ತೊಳೆದು ನೋಡಿ, ಈ ರೀತಿ ನೀಟಾಗಿ ತೊಳೆದಿಟ್ಕೊಳ್ಳಿ. ತೊಳೆದು ಮತ್ತು ನೈಟು ಇದನ್ನು ಈ ರೀತಿ ತೊಳೆದು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೈಟು ನೆನೆಯೋದಕ್ಕೆ ಬಿಟ್ಟು ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈಗ ತೊಳೆದು ಇಡ್ತಾ ಇದ್ದೀನಿ. ಈಗ ಬೆಳಿಗ್ಗೆ ನಾನು ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೆಂದಿರೋ ಅಕ್ಕಿನ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಾಮೂಲಿ ದೋಸೆಗೆ ಯಾವ ರೀತಿ ನೀವು ರುಬ್ಕೊತೀರೋ ಅದೇ ರೀತಿಯೇ ಇದನ್ನು ಕೂಡ ರುಬ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯೇ ರುಬ್ಕೊಳ್ಳಿ. ರುಬ್ಕೊಂಡು ಇದನ್ನು ಈಸಿಯಾಗೆ ಮಾಡ್ಕೊಬೋದು. ಅರ್ಜೆಂಟ್ ಇದ್ದಾಗ, ಈಗ ಬೆಳಗ್ಗೆ ಟೈಮಲ್ಲಿ ದೋಸೆಗೆ ನೆನೆಸೋದಕ್ಕೆ ನಿಮಗೆ ಮರ್ತೋಗಿರುತ್ತೆ. ಹಾಗಾಗಿ ನೈಟು ಈ ರೀತಿ ದೋಸೆಗೆ ನೆನೆಸ್ಕೊಂಡು ಈಸಿಯಾಗಿ ಮಾಡ್ಕೊಬೋದು. ನೋಡಿ, ರುಬ್ಕೊಂಡು ಈಗ ನಾನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅಡುಗೆ ಸೋಡಾನ ಒಂದು ಚಿಟಿಕೆ ಸೋಡಾನ ಯೂಸ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಡಿ. ನೋಡಿ, ಮಿಕ್ಸ್ ಆಗಿದೆ. ಎಷ್ಟು ತೆಳುವಾಗಬೇಕು ಅಂತ ನೀವೇ ನೋಡ್ಕೊಳ್ಳಿ. ದೋಸೆ ಯಾವ ರೀತಿ ಬೇಕಾಗುತ್ತೆ ಅದೇ ರೀತಿಯೇ ಮಾಡ್ಕೊಬೋದು. ನೋಡಿ, ಈಗ ನಾನು ಮಿಕ್ಸ್ ಮಾಡಿ ಒಂದು 1/4 ಗಂಟೆ ಸ್ಟೋರ್ ಮಾಡಿದ್ದೆ. ಈಗ ರೆಡಿ ಇದೆ ಹಿಟ್ಟು. ನೋಡಿ, ತವಾ ಕೂಡ ಕಾಯ್ದಿದೆ, ಎಣ್ಣೆನೂ ಹಾಕಿದ್ದೀನಿ. ಈಗ ತವಾಗೆ ದೋಸೆನ ಹಾಕಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಒಂಚೂರು ಕೂಡ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ಆ ರೀತಿ ಚೆನ್ನಾಗಿ ಎದ್ದು ಬರುತ್ತೆ. ನೋಡಿ, ಈಗ ದೋಸೆ ಹಾಕ್ತಿದ್ದೀನಿ. ತುಂಬ ಅಗಲವಾಗಿ ಹಾಕ್ಬೇಡಿ. ಈ ರೀತಿ ನಾನು ಹಾಕೋ ರೀತಿಯೇ ಚಿಕ್ಕದಾಗಿ ಹಾಕ್ಕೊಳ್ಳಿ. ಮತ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ದೋಸೆನಲ್ಲಿ ಚುಕ್ಕಿ ಬರ್ತಾ ಇದೆಯಲ್ಲ, ಈ ರೀತಿ ಬಂದು ಚೆನ್ನಾಗಿ ಬೆಂದರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವಾಗ ರುಬ್ಬಿ ಅವಾಗೆ ಮಾಡೋವಂಥ ದೋಸೆನೇ ಇದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ದೋಸೆ ಒಂಚೂರು ಎಲ್ಲನೂ ಅಂಟ್ಕೊಳ್ಳೋದಿಲ್ಲ ತವಾಗೆ, ಅಷ್ಟು ನೀಟಾಗಿ ಬರುತ್ತೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬ್ರೌನ್ ಕಲರ್ ಬರೋವರೆಗೂ 2 ಕಡೆನೂ ಬೇಯಿಸ್ಕೊಬೇಕಾಗುತ್ತೆ. ಎಷ್ಟು ನೀಟಾಗಿ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಚಟ್ನಿ ಜೊತೆಲ್ಲೇ ಕೂಡ ತಿನ್ಬೋದು. ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಚಟ್ನಿನ ಮಾಡ್ಕೊಬೋದು. ಚಟ್ನಿಗೂ ಚೆನ್ನಾಗಿರುತ್ತೆ. ಮತ್ತು ದೋಸೆ ಒಂದು ಚೂರು ಕೂಡ ಕೈಗೆ ಅಂಟೋದಿಲ್ಲ, ಆ ರೀತಿ ಇರುತ್ತೆ. ಈಗ ತೋರಿಸ್ತೀನಿ ನೋಡಿ, ದೋಸೆ ರೆಡಿಯಾಗಿದೆ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಪ್ರೆಸ್ ಮಾಡಿದ್ರೂ ಕೂಡ ದೋಸೆ ಅಂಟ್ಕೊಳ್ಳೋದಿಲ್ಲ, ಆ ರೀತಿ ಬರುತ್ತೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.